ನಮಸ್ಕಾರ ವೀಕ್ಷಕರೇ, ಭಟ್ಲಹಳ್ಳಿಯಲ್ಲಿ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ಸ್ವೀಕಾರ ಪ್ರಯುಕ್ತ ವಿಜಯೋತ್ಸವ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂದು ಒಂದು ಪ್ರಮುಖ ಘಟ್ಟ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕನಕಪುರ ಕ್ಷೇತ್ರದ ಶಾಸಕರಾದ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ರಾಜಭವನದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಪದಗ್ರಹಣ ಪ್ರಾರಂಭವಾಗುತ್ತಿದ್ದಂತೆಯೇ ಚಿಂತಾಮಣಿ ತಾಲೂಕಿನ ಭಟ್ಲಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಕಾಂಗ್ರೆಸ್ ಕಾರ್ಯಕರ್ತರು, ಮಾಜಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ತೆಂಗಿನಕಾಯಿ ಒಡೆದು ಸಿಹಿಯನ್ನು ಹಂಚುವ ಮೂಲಕ ಸಂಭ್ರಮಾಚರಣೆ ಆಚರಿಸಿದರು. ಈ ಸಮಾರಂಭದಲ್ಲಿ ಮಾತನಾಡಿದ ಮುಖಂಡರು, ಸಿದ್ದರಾಮಯ್ಯರವರು ನುಡಿದಂತೆ ನಡೆದು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಎಂದರಲ್ಲದೆ ಕಾಂಗ್ರೆಸ್ ಸರ್ಕಾರದಿಂದ ಜನರು ನೆಮ್ಮದಿಯ ಜೀವನ ಸಾಗಿಸಬಹುದು ಎಂದು ಹೇಳಿದರು. ಶಿವಕುಮಾರ್ಗೆ ಎರಡನೇ ಮುಖ್ಯಮಂತ್ರಿಗೆ ಮಕ್ಕಳಿಗೆ ನಾಯಕನಿಗೆ मुख्यमंत्री डी.के. शिवकुमार कर्नाटक मुख्यमंत्री डी.के. शिवकुमार कर्नाटक राज्य मुख्यमंत्री डी.के. शिवकुमार नूतन मुख्यमंत्री डी.के. शिवकुमार डॉक्टर एम.सी. सुधाकर ಸಿದ್ದರಾಮಯ್ಯ ಸುಧಾಕರ್ ರೆಡ್ಡಿ ಡಾಕ್ಟರ್ ಎಂ.ಸಿ. ಸುಧಾಕರ್ ರೆಡ್ಡಿ ಇದ್ದಿರುವ ಕಾರಣ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಿದ ಸಮಯದಲ್ಲಿ ನಾವೆಲ್ಲ ಪಟಾಕಿ ಸಿಡಿಸಿ ಸ್ವೀಟ್ ಹಂಚಿ ಸಂತೋಷದಿಂದ ನಮ್ಮ ಭಟ್ಲಹಳ್ಳಿ ಯುವಕರ ಬಳಗದಿಂದ ಮತ್ತು ಸುತ್ತಮುತ್ತಲ ಊರುಗಳನ್ನು ಬಂದಿರತಕ್ಕಂಥ ಡಿ.ಕೆ. ಅಭಿಮಾನಿಗಳ ಮತ್ತು ಎಂ.ಸಿ.ಎಸ್ ಅಭಿಮಾನಿಗಳ ಸಂಘಟಕರಿಂದ ಈ ಶುಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕದಲ್ಲಿ 2023ರಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿರುತ್ತದೆ. ಆ ಆಡಳಿತದ ಅನುಸಾರವಾಗಿ ಹೈಕಮಾಂಡ್ನ ಮಾತುಕತೆಯ ಸಾರವಾಗಿ 3 ವರ್ಷ ಸಿದ್ದರಾಮಯ್ಯನವರು, 2 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ನುಡಿದಂತೆ ನಡೆದು ಅಧಿಕಾರವನ್ನು ಕೊಟ್ಟು ಈ ದಿನ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ನೂತನ ಸ್ವೀಕರಿಸಿದ್ದಾರೆ. ಅದರಿಂದ ಭಟ್ಲಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರಿಂದ ನಾವು ಎಂ.ಸಿ. ಸುಧಾಕರ್ ರೆಡ್ಡಿ ಅಭಿಮಾನಿಗಳಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಳ್ಳುತ್ತಿದ್ದೇವೆ.
ಹಾಂ ನಮ್ಮ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ತಾರೀಕು 3/6/2026 ಇಸ್ವಿಯಲ್ಲಿ ನೂತನವಾಗಿ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ. ಇವತ್ತಿನಿಂದ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಜನರನ್ನ ಚೆನ್ನಾಗಿ ಆಳ್ತಾರೆ, ಚೆನ್ನಾಗಿ ಕೆಲಸಗಳು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕೆಂದು ವಿನಂತಿ.